ಇಲ್ಲಿ ತನಕ ಸಂಪ್ರದಾಯದ ಪ್ರಕಾರ, ಕಾನೂನಿನ ಪ್ರಕಾರ, ಆಕ್ಟ್ನ ಪ್ರಕಾರ ರಾಜ್ಯಪಾಲರು ಈ ಜಂಟಿ ಅಧಿವೇಶನವನ್ನ ಕುರಿತು ಆರಂಭದಲ್ಲಿ ಭಾಷಣ ಮಾಡಬೇಕು. ಏನಂತ, ಅಧಿವೇಶನದಲ್ಲಿ ಏನೇನು ಚರ್ಚೆಗಳಾಗುತ್ತೆ ಅನ್ನೋದರ ಒಂದು ಬ್ಲೂ ಪ್ರಿಂಟ್ ಅನ್ನ, ಭಾಷಣದ ಪ್ರತಿಯನ್ನ ರಾಜ್ಯದಲ್ಲಿರುವ ಸರ್ಕಾರ ತಗೊಂಡೋಗಿ ರಾಜ್ಯಪಾಲರ ಕೈ ಕೊಡುತ್ತೆ. ಅವರು ಅದನ್ನು ಓದಬೇಕು. ಯಥಾವತ್ತಾಗಿ ಓದಬೇಕಾ? ಇಲ್ಲ, ಕೆಲವೊಂದು ಸಲ ಬದಲಾವಣೆಗಳಾಗಿದೆ. ಬಟ್ ಈ ಸಲ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರ ಬದಲಾಯಿಸಿರುವಂತಹ ಈ VBG ರಾಮ್ಜಿ ಆಕ್ಟ್ ಏನಿದೆ, ನರೇಗಾ, ಅದರಲ್ಲೂ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದಿದ್ದಾರೆ, ರಾಜ್ಯ ಸರ್ಕಾರಗಳ ಮೇಲೆ ಹೊಣೆ ಆಗುತ್ತೆ, ಜನರ ಬಗ್ಗೆ ಅಸಡ್ಡೆ ಇದೆ, ಬೇಕಾಬಿಟ್ಟಿ ಸ್ಕೀಮನ್ನು ತಂದಿದ್ದಾರೆ, ಇದನ್ನ ನಾವು ಸಹಿಸಲ್ಲ, ಇಂಥದನ್ನ ಪ್ರಶ್ನೆ ಮಾಡ್ತೀವಿ ಆ್ಯಂಡ್ ಪಾದಯಾತ್ರೆನೂ ಬೇಕಾದ್ರೆ ಮಾಡ್ತೀವಿ, ನಾಳೆ ಇದ್ರ ಬಗ್ಗೆ ನಾವು ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕು ಅಂದ್ಕೊಂಡು ಸೆಷನ್ನಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕೇ ಅದು ಅಂತ ಈ ಪತ್ರದಲ್ಲಿದೆ. ಅಂದರೆ ರಾಜ್ಯಪಾಲರು ಓದಬೇಕಾಗಿರುವಂತಹ ಭಾಷಣದ ಪತ್ರದಲ್ಲಿತ್ತು. ಕೇವಲ ಅಷ್ಟು ಮಾತ್ರ ಇದ್ದಿದ್ರೆ ಇಷ್ಟೊಂದು ದೊಡ್ಡ ವಿಚಾರ ಆಗ್ತಾ ಇರಲಿಲ್ವೇನೋ. ರಾಜ್ಯಪಾಲರು ಕೇಂದ್ರದಿಂದ ಅಲರ್ಟ್ ಆಗಿರುವಂಥವ್ರು, ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರಿಸುವಂತಹ ಕೆಲವು ಪದಗಳನ್ನು ಬಳಸಿದ್ದಾರೆ. ಇದನ್ನ ನಾನು ಓದಕ್ಕಾಗಲ್ಲ, ಬದಲಾವಣೆ ಮಾಡಿ ಅಂತಲೋ ಅಥವಾ ನಾನು ಬರಲ್ಲ ಅನ್ನೋ ರೀತಿಯಲ್ಲೋ ಈಗ ರಾಜ್ಯಪಾಲರು ಮಾತಾಡಿದ್ದಾರೆ ಅನ್ನುವಂತಹ ಸುದ್ದಿ. HK ಪಾಟೀಲ್ ಅವರು ಹೋದ್ರು, ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಕೂಡ ಆಯಿತು. ಅದರಲ್ಲಿ ಸುಮಾರು ಪ್ಯಾರಾಗ್ರಾಫ್ ಅಲ್ಲಿ ಒಂದು 10ರಿಂದ 11 ಬದಲಾವಣೆ ಮಾಡಕ್ಕೆ ಕೇಳಿದ್ದಾರೆ. ಅದನ್ನ ಸರ್ಕಾರ ಜೊತೆಗೆ ಚರ್ಚೆ ಮಾಡಿ ನಾವು ಅದನ್ನ ಬದಲಾವಣೆ ಮಾಡ್ತೀವಿ ಅಂತ HK ಪಾಟೀಲ್ ಅವರು ಹೇಳಿದ್ದಾರೆ. ಬದಲಾವಣೆ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ರಾಜ್ಯಪಾಲರು ನಾಳೆ ಬರಲ್ವಾ? ಈ ಡ್ಯೂಟಿ ಅನ್ನುವಂಥದ್ದು ರಾಜ್ಯಪಾಲರಿಗೆ ಹಕ್ಕು, ಕರ್ತವ್ಯ ಮತ್ತು ಕಡ್ಡಾಯ. ನೀವು ಓದ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಅಟೆಂಡ್ ಮಾಡಿ ಬರಬೇಕು, ಫಂಕ್ಷನ್ ಅಟೆಂಡ್ ಮಾಡಿ ಬಂದಂಗೆ. ಇದೇನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಇದೇ ಹೊತ್ತಿನ ವಿಶೇಷ ಗವರ್ನರ್ ವರ್ಸಸ್ ಗವರ್ನಮೆಂಟ್. ನಾನು ವಿದ್ಯಾ ಮಲ್ನಾಡ್. ನಾಳೆ ವರ್ಷದ ಮೊದಲ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಸಂಪ್ರದಾಯದ ಪ್ರಕಾರ ಆರಂಭದಲ್ಲಿ ಹೇಳ್ದಂಗೆ ರಾಜ್ಯಪಾಲರು ಬರಬೇಕು, ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭಾಷಣದ ಪ್ರತಿಯನ್ನು ಓದಬೇಕು, ಅವರು ಅವರ ಕೆಲಸವನ್ನ, ಕರ್ತವ್ಯವನ್ನ ಪಾಲನೆ ಮಾಡಬೇಕು. ಏನ್ ಮಾಡ್ತಾರೆ ಹಾಗಾದ್ರೆ ರಾಜ್ಯಪಾಲರು? ಕೇರಳ, ತಮಿಳುನಾಡು ಬಳಿಕ ರಾಜ್ಯದಲ್ಲೂ ಕೂಡ ಈಗ ರಾಜ್ಯಪಾಲರ ವಾರ್ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ವಿಪರೀತ ಜಾಸ್ತಿ ಕಾಣಿಸ್ತಾ ಇದ್ದು ತಾರಕಕ್ಕೇರ್ತಾ ಇದೆ. ರಾಜ್ಯ ಸರ್ಕಾರ ವರ್ಸಸ್ ಇದೀಗ ಕೇಂದ್ರ ಸರ್ಕಾರಗಳ ನಡುವಿನ ಯುದ್ಧ. ಜಂಟಿ ಅಧಿವೇಶನ ಉದ್ದೇಶಿಸಿ ಇದೀಗ ರಾಜ್ಯಪಾಲರು ಮಾತನಾಡಬೇಕಿತ್ತು. ಬಟ್ ಅವರು ಹೋಗ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ. ರಾಜ್ಯಪಾಲರು ಭಾಷಣ ಮಾಡದಿದ್ರೆ ಅಧಿವೇಶನ ನಡೆಯಲ್ವಾ? ಮುಂದೂಡಿಕೆ ಆಗತ್ತಾ? VBG ರಾಮ್ಜಿ ವಿರುದ್ಧ ನಿರ್ಣಯಕ್ಕೆ ಕಾಂಗ್ರೆಸ್ ಸಜ್ಜಾಗಿ ನಿಂತಿದೆ, ಯುದ್ಧಕ್ಕೆ ರೆಡಿಯಾಗಿದೆ. ಮನರೇಗಾ ಬದಲಾವಣೆಯ ಬಗ್ಗೆ ಪರ ವಿರೋಧ ಚರ್ಚೆಯಾಗುವ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಭಾಷಣದಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಸರ್ಕಾರದ ಭಾಷಣವನ್ನ ಯಥಾವತ್ತಾಗಿ ಅವ್ರು ಓದ್ಲಿ ಅಂತ CM ಪಟ್ಟು ಹಿಡಿದಿದ್ದಾರಂತೆ. ಬೇಕಿದ್ರೆ ಅವ್ರಿಗೆ ಇಷ್ಟ ಇಲ್ಲದಲ್ಲಿರುವಂತಹ ಅಂಶವನ್ನ ಓದೋದಕ್ಕೆ ಬ್ರೇಕ್ ಹಾಕ್ಲಿ, ತಜ್ಞರ ಜೊತೆ ಚರ್ಚೆ ಮಾಡಿ ಕಾನೂನು ಹೋರಾಟಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈ ಕೊಡೆ ನಾ ಬಿಡಿ ಜಗಳ ಇದು. ಕೇರಳ, ತಮಿಳುನಾಡು ಬಳಿಕ ರಾಜ್ಯದಲ್ಲೂ ಕೂಡ ರಾಜ್ಯಪಾಲರ ವಾರ್ ಶುರುವಾದಂಗೆ ಕಾಣಿಸ್ತಾ ಇದೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಇದು ಈಗ ಕೆಲವೇ ನಿಮಿಷಗಳ ಹಿಂದೆ HK ಪಾಟೀಲರು ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡಿಕೊಂಡು ಬಂದಿರುವಂತಹ ವಿಚಾರ. ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಭಾಷಣ ಕಡ್ಡಾಯ. ಅದನ್ನ ಅವರು ಧಿಕ್ಕರಿಸಿದ್ರೆ ಏನಾಗುತ್ತೆ? ಕುತೂಹಲ ಇದೆ. ಯಾಕಂದ್ರೆ ಇಲ್ಲಿ ತನಕ ಅಂತದ್ದಾಗೇ ಇಲ್ಲ ಇತಿಹಾಸದಲ್ಲಿ ಅಂತಾರೆ. ಭಾಷಣದ 11ನೇ ಪ್ಯಾರವನ್ನ ಕೈ ಬಿಡೋಕೆ ರಾಜ್ಯಪಾಲರು ಹೇಳಿದಾರಂತೆ. ಕ್ಷಮಿಸಿ, ನಾನು ಆರಂಭದಲ್ಲಿ 11 ಪ್ಯಾರಗಳನ್ನ ಅಂತ ಹೇಳಿದೆ, 11ನೇ ಪ್ಯಾರವನ್ನ ಕೈ ಬಿಡಿ ಅಂತ ಹೇಳಿದಾರಂತೆ. ನಾವು CM ಬಳಿ ಮಾತನಾಡಿದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 11ನೇ ಪ್ಯಾರದಲ್ಲಿ VBG ರಾಮ್ಜಿ ಬಗ್ಗೆ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ನಿಲುವು, ರಾಜ್ಯಕ್ಕಾಗಿರುವ ಅನ್ಯಾಯದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಅದನ್ನ ರಾಜ್ಯಪಾಲರ ಕೈಲಿ ಓದಿಸೋದು ಅಂದ್ರೆ ಮುಜುಗರ ಅಲ್ವಾ ಅವ್ರಿಗೂ? ರಾಜ್ಯಕ್ಕಾಗಬೇಕಾಗಿರೋ ಕೆಲಸದ ಬಗ್ಗೆಯೂ ಕೂಡ ಇದೆ. ರಾಜ್ಯಪಾಲರು ಬರಬೇಕು, ವಿನಂತಿ ಮಾಡ್ತೀನಿ ಅಂತ HK ಪಾಟೀಲರು ಬಹಳ ಬಹಳ ಸಮಾಧಾನದಿಂದ ಮಾಧ್ಯಮಗಳನ್ನು ಕೂಡ ಅಡ್ರೆಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಭಾಷಣ ಕಡ್ಡಾಯ. ಆಕ್ಟ್ಗಳು ಕೂಡ ಏನೇನು ಹೇಳುತ್ತೆ, ಆಕ್ಟ್ 174 ಏನು ಹೇಳುತ್ತೆ ಆರ್ಟಿಕಲ್ನಲ್ಲಿ, 175 ಏನು ಹೇಳುತ್ತೆ, 176 ಏನು ಹೇಳುತ್ತೆ, ಇವರು ಇನ್ ಕೇಸ್ ಹೋಗ್ಲಿಲ್ಲ ಅಂದ್ರೆ ಏನಾಗಬಹುದು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಾವು.
11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ, ಹಲವಾರು ಅಭಿವೃದ್ಧಿ ಕೆಲಸಗಳು. ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು, ನಮ್ಮ ರಾಜ್ಯದ ಬೆಳವಣಿಗೆಯನ್ನು, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176 ಪ್ರಕಾರ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಕಮ್ ಆ್ಯಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತೇಳಿ ಅವ್ರನ್ನ ಕೋರಿದ್ದೇವೆ. ಆ ಪ್ರಶ್ನೆ ಈಗ ಬಂದಿಲ್ಲ. ವಿಲ್ ಕ್ರಾಸ್ ದ ಬ್ರಿಡ್ಜ್ ಓನ್ಲಿ ವೆನ್ ಇಟ್ ಕಮ್ಸ್. ಅವರು ಬರಲ್ಲ ಅಂತ ನಮಗೆ ಇಲ್ಲಿವರೆಗೆ ಕಮ್ಯುನಿಕೇಟ್ ಮಾಡಿಲ್ಲ. ಕೆಲವು ರಿಸರ್ವೇಷನ್ ಇದ್ದುದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದರು. ಮುಖ್ಯ ಕಾರ್ಯದರ್ಶಿಗಳು ಅವನ್ನೆಲ್ಲ ಅವಲೋಕನೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನು ವಿವರವನ್ನು ಅವ್ರಿಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ.